ಹಾಯ್ ಹಲೋ ನಮಸ್ಕಾರ ಆಚಾರ್ಯ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನಾನೊಂದು ಫ್ಯಾಬ್ರಿಕ್ ಪರ್ಚೇಸಿಂಗಿಗೆ ಬಂದಿದ್ದೆ. ಅದು ಏನಕ್ಕಪ್ಪ ಅಂದರೆ ನನ್ನ ಮಗಳ ಬರ್ಡೇಗೆ ಕಾಸ್ಟ್ಯೂಮ್ನ ಡಿಸೈನ್ ಮಾಡಬೇಕಾಗಿತ್ತು. ಸೊ ಆರೆಂಜ್ ಕಲರ್ ಇರೋವಂಥ ವೆಲ್ವೆಟ್ ಕ್ಲಾತ್ ಹಾಗೆ ಟಿಶ್ಯೂ ಕ್ಲಾತ್ ಹಾಗೆ ರೇಯಾನ್ ಕ್ಲಾತ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಈಗ ಇದರಲ್ಲಿ ನಾನು ಯಾವ ರೀತಿ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ದಂಗೆ ನೀವು ಕೊನೆವರೆಗೂ ವಿಡಿಯೋ ನೋಡಿದ್ರೆ ಯಾವ ರೀತಿ ನೀವು ಕೂಡ ನಿಮ್ಮ ಮಕ್ಕಳ ಡ್ರೆಸ್ಸಸ್ಗೆ ಎಂಬ್ರಾಯ್ಡ್ರಿ ಮಾಡ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ನಾನಿಲ್ಲಿ ಪ್ಯಾಟರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪ್ಯಾಟರ್ನೆಲ್ಲ ರೆಡಿ ಮಾಡಿ ಆಮೇಲೆ ಎಂಬ್ರಾಯ್ಡ್ರಿನ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ಬ್ರೈಟ್ ಆರೆಂಜ್ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಡೈರೆಕ್ಟಾಗಿ ಅಷ್ಟು ಬ್ರೈಟ್ ಆಗಿಲ್ಲ, ಫೋಟೋಗಂತೂ ಇನ್ನೂ ಜಾಸ್ತಿ ಒಂಥರ ರೆಡ್ಡಿಶ್ ಆರೆಂಜ್ ಅಂತಾರಲ್ಲ ಆ ರೀತಿ ಕಾಣ್ತಾ ಇದೆ. ಬಟ್ ಹೇಳಬೇಕು ಅಂದರೆ ಅಷ್ಟು ಇದಿಲ್ಲ, ಸ್ವಲ್ಪ ಎಲ್ಲೋ ಮಿಕ್ಸ್ ಇರೋವಂಥ ಶೈನಿಂಗ್ ಫ್ಯಾಬ್ರಿಕ್ ಇದು ವೆಲ್ವೆಟ್ ಕ್ಲಾತ್. ಇದರಲ್ಲಿ ನಾನು ತುಂಬ ಡಿಫ್ರೆಂಟ್ ಆಗಿರೋವಂಥ ಒಂದು ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರೋ ಹಾಗೆ ನಾನು ಡ್ರಾಯಿಂಗ್ ಮಾಡಿದ್ದೀನಿ. ಲೈಟಾಗಿ ವೈಟ್ ಪೆನ್ಸಿಲಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ತುಂಬ ಸಿಂಪಲ್ ಆಗಿದೆ, ಯಾಕಂದರೆ ಮಕ್ಕಳಿಗೆ ಜಾಸ್ತಿ ಹೆವಿಯಾಗಿ ವರ್ಕ್ ಮಾಡೋದಕ್ಕಾಗಲ್ಲ. ನಾವು ಸಿಂಪಲ್ಲಾಗಿ ವರ್ಕ್ ಮಾಡಿದಷ್ಟು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಸೆಲೆಕ್ಟ್ ಮಾಡಿರೋವಂಥ ಡಿಸೈನಲ್ಲಿ ಏನೂ ವರ್ಕ್ ಇರಲಿಲ್ಲ, ಪ್ಲೇನ್ ಆಗಿತ್ತು. ಬಟ್ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಔಟ್ಲುಕ್ ಕೊಡೋಣ ಅಂದ್ಬಿಟ್ಟು ಈ ರೀತಿ ಡಿಸೈನ್ನ ಮಾಡಿದ್ದೀನಿ. ಇದಕ್ಕೆ ನಾನು ಕಂಪ್ಲೀಟಾಗಿ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀನಿ ಅಂತ ಕೂಡ ಹೇಳ್ತೀನಿ. ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ ಈ ಪರ್ಟಿಕ್ಯುಲರ್ ಫ್ಲವರ್ಸ್ ಮತ್ತು ಲೀಫ್ ಥರ ಇದೆಯಲ್ಲ, ಈ ಎಂಬ್ರಾಯ್ಡ್ರಿನ ಈ ಕ್ಲಾತಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾಕಂದರೆ ಮಕ್ಕಳುಗಳಿಗೆ ತುಂಬ ಹೆವಿ ಬೇಡ ಅಲ್ಲ, ಸೊ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಅಂತ. ಹಾಗೆ ಇಲ್ಲಿ ನಾನು ವಿ ನೆಕ್ಲೈನ್ನ ಆ್ಯಕ್ಚುಲಿ ಡ್ರಾ ಮಾಡಿದ್ದೆ. ವಿ ನೆಕ್ಲೈನ್ ಬೇಡ ಅಂದ್ಬಿಟ್ಟು ಡಿಸೈನ್ ಕೂಡ ಚೇಂಜ್ ಮಾಡಿದ್ದೀನಿ. ಸೊ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀನಿ ಕೂಡ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡಬಹುದು. ಆರೆಂಜ್ ಕಲರ್ ಆಗಿರೋದ್ರಿಂದ ನಾನು ಕಂಪ್ಲೀಟ್ ಸಿಲ್ವರ್ ಲುಕ್ನ ಕೊಡೋದಕ್ಕೋಸ್ಕರ ಪರ್ಲ್ ಬೀಡ್ಸ್, ಗ್ಲಾಸ್ ಬೀಡ್ಸು, ಕಟ್ ಬೀಡ್ಸು ಮತ್ತು ಚಮಕಿಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಲುಕ್. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಡಿಫ್ರೆಂಟ್ ಲುಕ್ಕು. ಅದು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಫೈನಲ್ ಲುಕ್ ಬಂದು ನಿಮಗೆ ನನ್ನ ಮಗಳು ಬರ್ಡೇ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಬಟ್ ಈಗ ಇದರಲ್ಲಿ ಏನೇನು ಸ್ಟಿಚಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡ್ದಂಗೆ ವಿಡಿಯೋ ಪೂರ್ತಿ ನೋಡಿ. ಇಲ್ಲಿ ಫಸ್ಟು ನಾನು ಹೇಳಿದಾಗೆ ಇಲ್ಲಿ ವಿ ನೆಕ್ಲೈನ್ನ ಆ್ಯಕ್ಚುಲಿ ಡ್ರಾ ಮಾಡಿದ್ದೆ. ಆ ವಿ ನೆಕ್ಲೈನ್ ಬಂದು ಅಷ್ಟು ಪರ್ಫೆಕ್ಟಾಗಿರಲಿಲ್ಲ ನಾನು ಸೆಲೆಕ್ಟ್ ಮಾಡಿರೋವಂಥ ಡಿಸೈನಲ್ಲಿ. ಫಸ್ಟು ನೆಕ್ಲೈನಲ್ಲಿ ಒಂದು ಜ್ಯುವೆಲ್ ನೆಕ್ ಡಿಸೈನ್ನ ಮಾಡೋಣ ಅಂದ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇರೋಗೆ ಇದರಲ್ಲಿ ಪರ್ಲ್ಸ್ ಇದೆ, ಅದಾದಮೇಲೆ ಶುಗರ್ ಬೀಡ್ಸ್ ಬಂದು ಗ್ಲಾಸ್ ಬೀಡ್ಸ್ ಇದೆ. ಆ್ಯಕ್ಚುಲಿ ಇದನ್ನು ನೆಕ್ಲೈನಲ್ಲಿ ಕೊಟ್ಟು ಆ ಫ್ಲವರ್ಸ್ನ ಸೆಲೆಕ್ಟ್ ಮಾಡಿದ್ದೆ ಅಲ್ಲ, ಆ ಫ್ಲವರ್ಸ್ನ ನಾನು ಫುಲ್ ಬಾಡೀಸಲ್ಲಿ ಬರೀ ಫ್ರಂಟಲ್ಲಿ ಮಾತ್ರ ಬರೋ ಥರ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹಾಗಾದರೆ ಬನ್ನಿ ನಾನು ಇದರಲ್ಲಿ ಯಾವ ರೀತಿ ವರ್ಕ್ನ ಮಾಡ್ತಿದ್ದೀನಿ ಮತ್ತು ಏನೇನು ಸ್ಟಿಚಸ್ ಯೂಸ್ ಮಾಡಿದ್ದೀನಿ ಅಂತ ನೋಡ್ಕೊಳ್ಳೋಣ. ಆ್ಯಕ್ಚುಲಿ ಇಲ್ಲಿ ದೊಡ್ಡ ಪರ್ಲ್ಸ್ ಇದೆ, ಆ ದೊಡ್ಡ ಪರ್ಲ್ಸ್ ಅದಾದಮೇಲೆ ಚಿಕ್ಕ ಪರ್ಲ್ಸ್ ಇದೆ. ಆ ಪರ್ಲ್ಸ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ಫೈನಲಾಗಿ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಆಗಲೇ ಹೇಳ್ದಾಗೆ ನನ್ನ ಹತ್ರ ದೊಡ್ಡ ಪರ್ಲ್ಸ್ ಇರಲಿಲ್ಲ, ಓವಲ್ ಶೇಪಿನ ಪರ್ಲ್ಸ್ ಇತ್ತು. ಅದನ್ನೇ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದೆ. ಅದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಪೂರ್ತಿಯಾಗಿ ನಾನು ಸ್ಟಿಚ್ ಮಾಡಿದ್ದೀನಿ. ಒಂದೊಂದು ಪರ್ಲ್ಸ್ ಮಧ್ಯನೂ 2 ಚೈನಷ್ಟು ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಹಾಗೆ ಪಕ್ಕದಲ್ಲಿ ಮಾಡಿಬಿಟ್ರೆ ನಾವು ಅದ್ರ ಸುತ್ತ ಮತ್ತೆ ಶುಗರ್ ಬೀಡ್ಸ್ನ ಹಾಕೋದಕ್ಕಾಗಲ್ಲ. ಅದಕ್ಕೋಸ್ಕರ 2 ಚೈನಷ್ಟು ಜಾಗ ಕೊಟ್ಟು ಪೂರ್ತಿ ಸ್ಟಿಚ್ ಮಾಡಿದ್ದೀನಿ. ಈಗ ಇದ್ರ ಸುತ್ತ ನಾನು ಗ್ಲಾಸ್ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತೀನಿ. ಅದು ಬಂದು ಸಿಲ್ವರ್ ಕಲರಲ್ಲಿದೆ. ಇದ್ರ ಜೊತೆ ಕಾಂಪ್ಲಿಮೆಂಟ್ ಆಗುತ್ತೆ. ಆರೆಂಜ್ ಕಲರ್ಗೆ ನಾವು ಸಿಲ್ವರ್ ಲುಕ್ ಕೊಟ್ಟಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರೋ ಹಾಗೆ ಈ ಗ್ಲಾಸ್ ಬೀಡ್ಸ್ನ ನಾನು ಇದ್ರ ಸುತ್ತ ನಾವು ರಂಗೋಲಿ ಬಿಡಿಸ್ಬೇಕಾದ್ರೆ ಯಾವ ರೀತಿ ಬಿಡಿಸ್ತೀವೋ ಅದೇ ಥರನೇ ಸ್ಟಿಚ್ ಮಾಡ್ತಾ ಹೋಗ್ತಿದ್ದೀನಿ. ಹಾಗೆ ಇದನ್ನು ಸ್ಟಿಚ್ ಮಾಡೋದಕ್ಕೆ ರೆಗ್ಯುಲರಾಗಿ ನೀವು ಬಳಸುವಂಥ ಬೀಡ್ಸ್ ನೀಡಲ್ನೇ ತೊಗೊಳ್ಳಿ, ಹಾಗೆ ಕಾಟನ್ ಥ್ರೆಡ್. ನೀವು ಆರೆಂಜ್ ಕಲರ್ ಅಂದರೆ ನೀವು ಯಾವ ಕಲರಲ್ಲಿ ವರ್ಕ್ ಮಾಡ್ತೀರೋ ಸೇಮ್ ಕಲರ್ ಬೇಕಾದರೆ ತೊಗೋಬೋದು. ಬಟ್ ಗ್ಲಾಸ್ ಬೀಡ್ಸ್ ಅಂತ ಬಂದಾಗ ಬೀಡ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರಲ್ಲಿ ನೀವು ಕಾಟನ್ ಥ್ರೆಡ್ನ ತೊಗೋಬೇಕಾಗತ್ತೆ. ನಾನಿಲ್ಲಿ ವೈಟ್ ಕಲರ್ ಕಾಟನ್ ಥ್ರೆಡ್ನ ಕಂಪ್ಲೀಟ್ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಥರ ಡಿಫ್ರೆನ್ಸ್ ಇರೋದಿಲ್ಲ. ಬೀಡ್ಸ್ ಮಧ್ಯೆ ಆರೆಂಜ್ ಕಾಣಿಸ್ಬಾರ್ದು ಅಂತ ಕಂಪ್ಲೀಟಾಗಿ ವೈಟ್ ಕಾಟನ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಸೊ ಈಗ ಪರ್ಲ್ ಬೀಡ್ಸ್ ಇದೆಯಾ ಓವಲ್ ಶೇಪ್, ಅದ್ರ ಸುತ್ತ ಶುಗರ್ ಬೀಡ್ಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ.
ಕಂಪ್ಲೀಟಾಗಿ ಸ್ಟಿಚಿಂಗ್ ವಿಡಿಯೋನ ತೋರಿಸೋದಕ್ಕಾಗಲ್ಲ. ಏನಕ್ಕೆ ಅಂತಂದರೆ ಈಗ ನಾವು ವಿಡಿಯೋದಲ್ಲಿ ಕ್ಲಿಯರಾಗಿ ಇದೆಯಾ ಅಲ್ವ ಅಂತ ಅದ್ರ ಕಡೆ ಗಮನ ಕೊಡ್ತಿದ್ರೆ ಡಿಸೈನ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದಾಗಿ ನಾನು ಸ್ಟಿಚಿಂಗ್ನ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ಗೆ ಸ್ವಲ್ಪ ಐಡಿಯಾ ಬರಲಿ, ಅವರು ಕೂಡ ಏನಾದರೂ ಒಂದು ಬ್ಲೌಸ್ ಡಿಸೈನ್ ಮಾಡಬೇಕು ಅಂದಾಗ ಯಾವ ರೀತಿ ಮಾಡ್ಬೋದು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಮಾತ್ರ ಸ್ಟಿಚಿಂಗ್ನ ತೋರಿಸ್ತಾ ಇದ್ದೀನಿ. ಇನ್ನು ಬ್ಯಾಲೆನ್ಸ್ ನಿಮಗೆ ಸ್ಟಿಚಿಂಗ್ ಗೊತ್ತಿದ್ರೆ ನೀವು ಯಾವ ರೀತಿ ಡಿಸೈನ್ ಮಾಡಬೇಕು ಅಂತಿದ್ರೋ ಆ ಡಿಸೈನ್ಗೆ ತಕ್ಕನಾಗೆ ವರ್ಕ್ ಮಾಡಬಹುದು. ಸೊ ಈಗ ನೋಡ್ತಾ ಇದ್ದೀರಾ, ಫಸ್ಟು ಬೀಡ್ಸ್ ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ಸೇಮ್ ರಂಗೋಲಿ ಬಿಡಿಸೋ ಥರನೇ ಒಂದು ಸೈಡ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ರಿವರ್ಸು ನಾನು ಸ್ಟಿಚ್ ಮಾಡ್ತಾ ಬರ್ತೀನಿ. ಸೊ ಇದನ್ನು ಮುಗಿಸಿ ಇದ್ರ ಮಧ್ಯೆ ಮತ್ತೆ ಪರ್ಲ್ಸ್ ಹಾಕಬೇಕು ನಾವು ಆ ಕಡೆ ಈ ಕಡೆ. ಸೊ ಪರ್ಲ್ಸ್ನ ಕೂಡ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಾನು ಪರ್ಲ್ಸ್ನ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಆ ಓವಲ್ ಪರ್ಲ್ಸ್ ಇದೆಯಲ್ಲ ಅದಕ್ಕಿಂತ ಚಿಕ್ಕದಾಗಿರಬೇಕು ಸೈಜು. ಸೊ ಅದಕ್ಕಿಂತ ಚಿಕ್ಕದಾಗಿರೋಂಥ ಸೈಜ್ ತೊಗೊಂಡು ನಾನು ಆ ಕಡೆ ಈ ಕಡೆ ಪರ್ಲ್ ಬೀಡ್ಸ್, ಎರಡೂ ಪರ್ಲ್ ಬೀಡ್ಸ್ ಮಧ್ಯ ಮತ್ತು ಆ ಶುಗರ್ ಬೀಡ್ಸ್ ಮಧ್ಯ ನಮಗೆ ಏನು ಗ್ಯಾಪ್ ಇತ್ತೋ ಅಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಸಿಂಗಲ್ ಬೀಡ್ ಮೆಥಡಲ್ಲಿ ಇದನ್ನು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಒಂದು ಬೀಡ್ ಬಿಚ್ಕೊಂಡ್ರು ಮತ್ತು ಎಲ್ಲ ಬೀಡ್ಸು ಬಿಚ್ಕೊಂಡು ಬರುತ್ತೆ. ಸೊ ಸಪ್ರೇಟಾಗಿ 2 ಬೀಡ್ಸ್ನ ಸೇರಿಸಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ಈಸಿ. ನೀವು ರೆಗ್ಯುಲರಾಗಿ ಬೀಡ್ಸ್ ಯಾವ ರೀತಿ ಸ್ಟಿಚ್ ಮಾಡ್ತೀರೋ ಅದೇ ರೀತಿಯೇ ಸ್ಟಿಚ್ ಮಾಡಿಬಿಟ್ಟು 2 ನಾಟ್ಸ್ ಹಾಕಿ. ಓಕೆನಾ, 1 ನಾಟ್ನ ನೀವು ಹೇಳಿದ್ರು ಇನ್ನೊಂದು ನಾಟು ಸೇಫ್ಟಿಯಾಗಿರುತ್ತೆ ಅಂತ. ಓಕೆನಾ. ಸೊ ಇದ್ರ ಫೈನಲ್ ಔಟ್ಲುಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಈ ಫ್ಲವರ್ಸ್ಗೆಲ್ಲ ಏನು ವರ್ಕ್ ಮಾಡಿದೆ ಅಂತ ಕೂಡ ನೀವು ನೋಡ್ಕೋಬಹುದು. ನೆಕ್ಲೈನ್ ಎಲ್ಲ ಫಿನಿಶ್ ಆದಮೇಲೆ ಇಲ್ಲಿ ನಾನು ಚಮ್ಕಿನ ಸ್ಟಿಚ್ ಮಾಡ್ತಾ ಇದ್ದೀನಿ. ಫ್ಲವರ್ ಶೇಪಲ್ಲಿ ಏನಿತ್ತು ಅದಕ್ಕೆ ಕಂಪ್ಲೀಟ್ ಚಮ್ಕಿನ ಒಳಗಡೆ ಫುಲ್ಲು ಫಿಲ್ ಮಾಡಿದ್ದೀನಿ. ಆಲ್ರೆಡಿ 3 ಪೆಟಲ್ಸ್ನ ಕಂಪ್ಲೀಟ್ ಮಾಡಿ 4ನೇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಕಾಟನ್ ಥ್ರೆಡ್ ಮತ್ತು ಸಿಲ್ವರ್ ಕಲರ್ ಚಮ್ಕಿ. ತುಂಬ ಈಸಿಯಾಗಿ ತುಂಬಾ ಸಿಂಪಲ್ಲಾಗಿ ಮುಗಿಸೋವಂಥ ಡಿಸೈನ್ ಇದು. ಇದ್ರ ಕಂಪ್ಲೀಟ್ ಔಟ್ಲುಕ್ ನಾನು ಹೇಳಿದಾಗೆ ನನ್ನ ಮಗಳ ಬರ್ಡೇ ಆದಮೇಲೆ ಯಾವ ರೀತಿ ನಾನು ಕಾಸ್ಟ್ಯೂಮ್ನ ಡಿಸೈನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.